ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ಇವತ್ತು 37ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 37. ಅರ್ಜುನ ಉವಾಚ ಅಯತಿ ಶ್ರದ್ಧಯೋಪೇತಃ ಯೋಗಾಚ್ಛಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. ಅನುವಾದ. ಅರ್ಜುನನು ಹೇಳಿದನು, ಹೇ ಶ್ರೀಕೃಷ್ಣ, ಯಾರು ಯೋಗದಲ್ಲಿ ಶ್ರದ್ಧೆಯನ್ನಿಟ್ಟಿದ್ದಾರೋ ಆದರೆ ಸಂಯಮಿಗಳಲ್ಲವೋ, ಈ ಕಾರಣದಿಂದ ಅಂತ್ಯಕಾಲದಲ್ಲಿ ಯಾರ ಮನಸ್ಸು ಯೋಗದಿಂದ ವಿಚಲಿತವಾಗಿ ಹೋಗಿದೆಯೋ ಅಂತಹ ಸಾಧಕನು ಯೋಗಸಿದ್ಧಿಯನ್ನು ಅರ್ಥಾತ್ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯದೆ ಯಾವ ಗತಿಯನ್ನು ಪಡೆಯುತ್ತಾನೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈಗ ಯೋಗ ಸಿದ್ಧಿಗೋಸ್ಕರನೇ ಮನಸ್ಸನ್ನ ವಶಪಡಿಸ್ಕೊಳ್ಳೋದು ತುಂಬ ಅವಶ್ಯಕ ಅಂತ ಹೇಳ್ದ ಭಗವಂತ. ಯಾರ ಮನಸ್ಸು ವಶದಲ್ಲಿಲ್ವೋ ಆದ್ರೂ ಯೋಗದಲ್ಲಿ ಶ್ರದ್ಧೆ ಇರುವ ಕಾರಣ ಯಾರು ಭಗವತ್ ಪ್ರಾಪ್ತಿಗೋಸ್ಕರ ಸಾಧನೆ ಮಾಡ್ತಾನೋ ಸತ್ತ ಮೇಲೆ ಅವನ ಗತಿ ಏನಾಗುತ್ತೆ ಅನ್ನುವಂತ ನಮಗೆ ಜಿಜ್ಞಾಸೆ ಬರುತ್ತಲ್ವಾ. ಈಗ ಅವನು ಸಾಧನೆ ಮಾಡ್ತಿರ್ತಾನೆ, ಆದ್ರೆ ಅವನ ಮನಸ್ಸು ವಶದಲ್ಲಿರಲ್ಲ. ಮನಸ್ಸು ಹೇಳ್ದಾಗ ಕೇಳ್ತಿರ್ತಾನೆ, ಆದ್ರೂ ಕೂಡ ಅವನಿಗೆ ಯೋಗದಲ್ಲಿ ಶ್ರದ್ಧೆ ಇರುತ್ತೆ. ಸೊ ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತ ಅವನು ಸಾಧನೆ ಮಾಡ್ತಿರ್ತಾನೆ, ಇನ್ನು ಅವನು ಸಾಧಕ. ಆದ್ರೆ ಅವನು ಸತ್ತು ಹೋಗ್ತಾನೆ ಅಂತ ಇಟ್ಕೊಳ್ಳಿ, ಅವನ ಗತಿ ಏನಾಗುತ್ತೆ ಅಂತ ಇಲ್ಲಿ ನಮಗೆ ಒಂದು ಪ್ರಶ್ನೆ ಬರ್ಬೋದು. ಅದಕ್ಕೋಸ್ಕರ ಅರ್ಜುನ ಇಲ್ಲಿ ಕೇಳ್ತಾ ಇದ್ದಾನೆ. ಏನ್ ಕೇಳ್ತಾನೆ? ಕೃಷ್ಣ, ಯಾರು ಯೋಗದಲ್ಲಿ ಶ್ರದ್ಧೆಯನ್ನ ಇಟ್ಕೊಂಡಿರ್ತಾರೆ ಆದ್ರೆ ಅವರು ಸಂಯಮಿಗಳಲ್ಲ, ಮನಸ್ಸನ್ನ ಅವರು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂಥವ್ರು, ಆದ್ರೂ ಕೂಡ ಅವರಿಗೆ ಯೋಗದಲ್ಲಿ ಶ್ರದ್ಧೆ ಇರುತ್ತೆ, ಅದಕ್ಕೋಸ್ಕರ ಅವರು ಸಾಧನೆಯನ್ನು ಮಾಡ್ತಿರ್ತಾರೆ. ಆದ್ರೆ ಅವರು ಸಂಯಮಿಗಳ ಅಲ್ಲದೆ ಇರೋ ಕಾರಣದಿಂದ ಈಗ ಅವ್ರಿಗೇನಾದ್ರೂ ಅಂತ್ಯಕಾಲ ಬಂತು, ಅವಾಗ ಯಾರ ಮನಸ್ಸು ಯೋಗದಿಂದ ವಿಚಲಿತವಾಗಿ ಹೋಗ್ಬಿಟ್ಟಿರುತ್ತೋ, ಈಗ ಅವರು ಶ್ರದ್ಧೆಯಿಂದ ಏನೋ ಒಂದು ಮಾಡ್ತಿರ್ತಾರೆ, ಆದ್ರೆ ಅವ್ರ ಮನಸ್ಸಲ್ಲಿಂದ ಹೊರಟೋಗ್ಬಿಟ್ಟಿರುತ್ತೆ. ಅವ್ರಿಗೆ ಅವಾಗ ಇಂಟ್ರೆಸ್ಟ್ ಇರೋದಿಲ್ಲ ಅದನ್ನ ಮಾಡೋದಿಕ್ಕೆ ಅಂತ ಇಟ್ಕೊಳ್ಳಿ. ಈಗ ಕೊನೆಗಾಲ ಬಂದಿರುತ್ತೆ, ಇನ್ನೇನೋ ಸಾಯುವಂತ ಪರಿಸ್ಥಿತಿ, ಆದ್ರೆ ಅವ್ರ ಮನಸ್ಸು ವಿಚಲಿತವಾಗಿರುತ್ತೆ ಯೋಗದಿಂದ. ಅಂಥ ಸಾಧಕ ಯೋಗ ಸಿದ್ಧಿಯನ್ನ ಅಥವಾ ಯಾಕಂದ್ರೆ ಅವನಿನ್ನೂ ಕಂಪ್ಲೀಟ್ ಮಾಡಿರೋದಿಲ್ಲ ಸಾಧನೆಯನ್ನ, ಭಗವಂತನ ಸಾಕ್ಷಾತ್ಕಾರವನ್ನ ಪಡ್ಕೊಂಡಿರೋದಿಲ್ಲ. ಅಂಥವ್ರ ಗತಿ ಏನಾಗುತ್ತೆ, ಅವನಿಗೆ ಏನಾಗ್ತಾನೆ ಮುಂದೆ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾನೆ. ಅಂದ್ರೆ ಅವನು ಭಗವಂತನ ಪ್ರಾಪ್ತಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಸಾಧನೆ ಮಾಡ್ತಿರ್ತಾನೆ, ಯಾವುದೋ ಒಂದು ಕಾರಣದಿಂದ ಮನಸ್ಸು ವಿಚಲಿತವಾಗಿರೋ ಕಾರಣ ಅವನು ಕೊನೆಗಾಲದಲ್ಲಿ ಅವನು ಅದನ್ನೆಲ್ಲ ಬಿಟ್ಬಿಟ್ಟಿರ್ತಾನೆ ಅಂತ ಇಟ್ಕೊಳ್ಳಿ. ಈಗ ಅವನಿಗೆ ಭಗವಂತನ ಪ್ರಾಪ್ತಿನೂ ಆಗಿಲ್ಲ, ಹಾಗಾದ್ರೆ ಅವನ್ ಸತ್ಮೇಲೆ ಏನಾಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾನೆ. ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ ಇಲ್ಲಿ ಅಯತಿಹಿ, ಇದರ ಅರ್ಥವನ್ನ ಪ್ರಯತ್ನರಹಿತ ಅಂದ್ರೆ ಏನೂ ಪ್ರಯತ್ನ ಮಾಡದೆ ಅಂತ ಅನ್ಕೊಳ್ದೆ ಅಸಂಯಮಿ, ಅವನಿಗೆ ಸಂಯಮನೇ ಇಲ್ಲ ಅಂತ ಯಾಕೆ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಅಯತಿ ಅನ್ನುವಂಥ ಪದದ ಅರ್ಥವನ್ನ ಪ್ರಯತ್ನ ರಹಿತ ಅಂತ ಮಾಡದೆ ಅಸಂಯಮಿ ಅಂತ ಯಾಕೆ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಹಿಂದಿನ ಶ್ಲೋಕದಲ್ಲಿ ಮನಸ್ಸು ವಶದಲ್ಲಿ ಇಲ್ಲದೆ ಇರುವಂತಹ ಅಸಂಯಮಾತ್ಮನಿಗೋಸ್ಕರ ಯೋಗ ಅನ್ನೋದು ಪ್ರಾಪ್ತಿಯಾಗೋದು ತುಂಬಾ ಕಷ್ಟ ಅಂತ ಹೇಳಿದ್ದಾರೆ. ಯಾರು ಸಂಯಮನೇ ಇಲ್ಲದೆ ಇರುತ್ತೋ ಅಂಥವನಿಗೆ ಯೋಗ ಪ್ರಾಪ್ತಿಯಾಗೋದು ಕಷ್ಟ ಅಂತ ಹೇಳಿದ್ದಾರೆ. ಅದೇ ಮಾತು ಅರ್ಜುನನ ಈ ಪ್ರಶ್ನೆಯ ಬೀಜ. ಅಂದ್ರೆ ಏನು? ಯಾರು ಅಸಂಯತಾತ್ಮನಾಗಿರ್ತಾನೋ ಅಂದ್ರೆ ಏನು, ಮನಸ್ಸನ್ನ ಯಾರು ವಶದಲ್ಲಿ ಇಟ್ಕೊಂಡಿರೋದಿಲ್ವೋ ಅವನಿಗೆ ಯೋಗ ಪ್ರಾಪ್ತಿ ಆಗೋದು ಕಷ್ಟ ಅಂತ ಹೇಳಿದಾರಲ್ಲ, ಅದೇ ಈ ಒಂದು ಪ್ರಶ್ನೆಯ ಬೀಜ. ಅಲ್ಲಿಂದ ಈ ಪ್ರಶ್ನೆ ಉಟ್ಕೊಳ್ಳುತ್ತೆ. ಇದಲ್ದೆ ಯಾರು ಶ್ರದ್ಧಾಳುವಾಗಿರ್ತಾನೋ ಅಂಥ ಮನುಷ್ಯನ ಮೂಲಕ ಪ್ರಯತ್ನ ಆಗದೆ ಇರುವಂತ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಶ್ರದ್ಧೆ ಇದ್ಮೇಲೆ ಅವನ್ ಪ್ರಯತ್ನ ಮಾಡೇ ಮಾಡ್ತಾನೆ. ಇದೇ ರೀತಿ ವಶ ಮಾಡಿಕೊಂಡಿರುವಂತಹ ಮನಸ್ಸು ವಿಚಲಿತವಾಗುವಂತಹ ಶಂಕೆಯನ್ನು ಮಾಡೋದಕ್ಕಾಗಲ್ಲ. ಒಂದ್ಸರಿ ಆ ಮನಸ್ಸನ್ನ ವಶಪಡಿಸ್ಕೊಂಡ್ರೆ ಅದು ವಿಚಲಿತವಾಗೋದಿಲ್ಲ. ಈ ಎಲ್ಲಾ ಕಾರಣಗಳಿಂದ ಪ್ರಯತ್ನವನ್ನ ಮಾಡದೇ ಇರುವವ ಅಂತ ಅರ್ಥ ಮಾಡಿಕೊಳ್ಳದೆ ಯಾರ ಮನಸ್ಸು ಗೆಲ್ಲಲ್ಪಟ್ಟಿಲ್ವೋ ಅಂತ ಸಾಧಕನ ಲಕ್ಷ್ಯವಾಗಿ ಇಲ್ಲಿ ಅಸಂಯಮಿ ಅನ್ನುವಂಥ ಅರ್ಥವನ್ನ ಮಾಡಿದ್ದಾರೆ. ಅಲ್ಲಿ ಪ್ರಯತ್ನರಹಿತ ಅಂತ ಹೇಳಿದಾರಲ್ಲ, ಅದಕ್ಕೆ ಯಾರು ಒಬ್ಬನಿಗೆ ಶ್ರದ್ಧೆ ಅನ್ನೋದು ಬಂದಿರುತ್ತೋ ಅವನು ಏನಾದ್ರೂ ಒಂದು ಪ್ರಯತ್ನ ಮಾಡ್ತಿರ್ತಾನೆ.
ಆಯ್ತಾ? ಆದ್ರೆ ವಶ ಮಾಡಿಕೊಂಡಿರುವಂಥ ಮನಸ್ಸು ವಿಚಲಿತವಾಗೋದಿಲ್ಲ. ಯಾಕಂದ್ರೆ ಅವನ ಮನಸ್ಸು ಕಂಟ್ರೋಲಲ್ಲಿರೋದ್ರಿಂದ ಅದು ವಿಚಲಿತವಾಗೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಹೇಳಿದ್ದಾರೆ ಇಲ್ಲಿ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.